ಪಾಠದ ಬಗ್ಗೆ ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ಪ್ರಯೋಗ ಮಾಡೋಣ. ಸೊ ಮೊದಲಿಗೆ ನಾವು ಏನ್ ಮಾಡೋಣ, ನಿಂಬೆ ರಸವನ್ನು ತಗೊಳ್ಳೋಣ. ಇದು ನಿಂಬೆ ಹಣ್ಣಲ್ಲ, ಇದ್ರದ್ದು ರಸ ತಗೊಳ್ಳೋಣ ನಾವಿಲ್ಲ. ಸರಿ, ಇದು ನಿಂಬೆ ರಸ ಆಯ್ತಾ. ನೆಕ್ಸ್ಟ್ ಇದು ಎದ್ರ ರಸ ಹೇಳಿ ನೋಡೋಣ. ಯಾವ ರಸ ಇದು? ಇದು ಆಮ್ಲ ಪ್ರತ್ಯಾಮ್ಲದ ನಾವು ಟೇಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದನ್ನ ನಾವು ಬಾಯಿ ಹಚ್ಕೊಂಡು ರುಚಿ ನೋಡಕ್ಕಿಂತ ಮುಂಚೆನೆ ಕಂಡು ಹಿಡಿಯೋದು. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಇರೋದು ಯಾವ್ದು? ಸೊ ಇದ್ರದ್ದು ಫಸ್ಟ್ ಇದ್ರ ದ್ರಾವಣ ತಯಾರು ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಸಾಬೂನ್ ಪುಡಿ ಇದ್ರಲ್ಲಿ ಹಾಕೋಣ. ಇದಕ್ಕ ಸ್ವಲ್ಪ ನೀರ್ ಹಾಕೋಣ. ಇವಾಗ ಇದು ಯಾವ ದ್ರಾವಣ ಆಯ್ತು? ಸಾಬೂನು ದ್ರಾವಣ. ಯಾವ ದ್ರಾವಣ ಅದು? ಇದು ಸಾಬೂನು ದ್ರಾವಣ ಆಯ್ತು. ನಾವೇನ್ ಮಾಡ್ತೀವಿ, ಹೂವಿನ ದಳಗಳಿಂದ ನಾವೇನ್ ಮಾಡ್ತೀವಿ, ಸೂಚಕವನ್ನ ತಯಾರು ಮಾಡ್ಕೊಂಡಿದ್ವಿ. ಹೌದಾ? ನಾವಿಲ್ಲಿ ಗುಲಾಬಿ ಬದಲಾಗಿ ದಾಸವಾಳ ಹೂವಿನ ಏನ್ ಮಾಡ್ತೀವಿ ಅಂತ ದ್ರಾವಣನ ತಯಾರು ಮಾಡ್ಕೊಂಡಿದ್ವಿ. ಇದರಿಂದ ಆಮ್ಲ ಮತ್ತು ಪ್ರತ್ಯಾಮ್ಲ ನಾವೀಗ ಚೆಕ್ ಮಾಡೋದು. ಈಗ ಮೊದಲಿಗೆ ಫಸ್ಟ್ ಏನ್ ಮಾಡೋಣ ನಾವು, ಇದು ನಿಂಬೆ ರಸ ಅಲ್ಲ, ಈ ನಿಂಬೆ ರಸ ಹಾಕೋಣ. ಇದಕ್ಕ ಸ್ವಲ್ಪ ನಿಂಬೆ ರಸವನ್ನ ಸೇರ್ಸಿದ್ವಿ. ಈಗ ಇದನ್ನ ನಾವು ಸೂಚಕವಾಗಿ ಹೆಂಗ್ ಬಳಸೋದು ಅಂತ ಹೇಳಿ ಇದನ್ನ ಇದಕ್ಕೆ ಸೇರಿಸ್ಲಿ. ಎಸ್. ಸೊ ಇದು ಆಮ್ಲನ ಯಾವ ಬಣ್ಣ ಬಂತು? ಯಾವ ಬಣ್ಣ ಬಂತು? ಕೆಂಪು. ಹೌದಾ? ಹಾಗಾದ್ರೆ ಇದು ಆಮ್ಲನ ಪ್ರತ್ಯಾಮ್ಲನ? ಯಾವ್ದಿದು? ಇದು ಆಮ್ಲ ಆಯ್ತು. ಈಗ ಇನ್ನೊಂದು ಯಾವ್ದು ಮಾಡೋಣ? ಸಾಬೂನಿನ ದ್ರಾವಣ. ಇದರಿಂದ ಇನ್ನೊಂದು ಚೆಕ್ ಮಾಡೋಣ. ಮೊದಲಿಗೆ ಸ್ವಲ್ಪ ಸಾಬೂನು ದ್ರಾವಣವನ್ನ ಸೇರಿಸ್ಕೊಳ್ಳೋಣ. ಹೌದಾ? ಇದ್ರ ಜೊತೆಗೆ ನಾವು ಆಗ್ಲೇ ತಯಾರು ಮಾಡಿಟ್ಕೊಂಡಿರುವಂತಹ ಸೂಚಕ ಯಾವ ಬಣ್ಣ ಬಂತು? ಹಸಿರು ಬಣ್ಣ ಬಂತಲ್ಲ. ಹಾಗಾದ್ರೆ ಆಮ್ಲನ ಪ್ರತ್ಯಾಮ್ಲನ? ಯಾವುದು? ಇಲ್ಲಿ ಕೆಂಪು ಬಣ್ಣ ಬಂತು. ಮೊದಲಿಗೆ ನಾವು ನಿಂಬೆ ರಸದ ಜೊತೆಗೆ ನಾವು ಸೂಚಕವನ್ನು ಹಾಕಿದಾಗ ಇನ್ನೊಂದ್ಸಲ ತಯಾರು ಮಾಡೋದು. ಮತ್ತೆ ಸಾಬೂನು ದ್ರಾವಣವನ್ನ ಹಾಕೋಣಂತ. ಇದಕ್ಕ ಮತ್ತೆ ಸೂಚಕವನ್ನ ಸೇರ್ಸೋಣ. ಇದು ಪ್ರತ್ಯಾಮ್ಲ ಅಲ್ಲ, ಇದ್ರ ರೆಡಿ ಮಾಡಿ ಇಟ್ಕೊಂಡು. ಇಲ್ಲಿ ನೋಡ್ರಿ, ಇದು ಕೆಂಪು ದ್ರಾವಣ. ಇಲ್ಲಿ ದ್ರಾವಣ ಯಾವ ಬಣ್ಣಕ್ಕೆ ಬದಲಾಯ್ತು? ಇದರಲ್ಲಿ ಹೌದಾ? ಸೂಚಕವನ್ನು ಹಾಕಿದಾಗ ಇದು ಕೆಂಪು ಬಣ್ಣಕ್ಕೆ ಬದಲಾಗಿದ್ದನ್ನ ನಾವೇನಂತ ಹೇಳ್ತೀವಿ? ಆಮ್ಲ. ಆ ಪದಾರ್ಥ ಯಾವುದು? ಇಲ್ಲಿ ಹಸಿರು ಬಣ್ಣಕ್ಕೆ ಬದಲಾಯಿತು. ಹಾಗಾದ್ರೆ ನಾವು ತೆಗೆದುಕೊಂಡಿರುವಂತ ಪದಾರ್ಥ ಯಾವುದು? ಪ್ರತ್ಯಾಮ್ಲ. ನಾವು ತೆಗೆದುಕೊಂಡಿರುವಂತ ಪದಾರ್ಥ ಯಾವುದು? ಹೌದಾ? ಈಗ ಹುಣಸೆ ಹಣ್ಣಿಂದ ಮಾಡೋಣ. ಇದು ಕ್ಲಾಸ್ ನಾವು ಮೊದಲಿಗೆ ಸಾಬೂನಿನ ದ್ರಾವಣದಿಂದ ಚೆಕ್ ಮಾಡಿದ್ವಿ, ನಿಂಬೆ ರಸದಿಂದ ಚೆಕ್ ಮಾಡಿದ್ವಿ. ಈಗ ಹುಣಸೆ ಹಣ್ಣು ಇದೊಂದು ಚೆಕ್ ಮಾಡೋಣ. ಈಗ ಮೊದಲು ನಾವೇನ್ ಮಾಡಿದ್ವಿ, ಹುಣಸೆ ಹಣ್ಣು ನೆನ್ಸಿಟ್ಕೊಂಡು ರಸ ತಗೊಂಡು. ಹೌದಾ? ಇದಕ್ಕ ಹುಣಸೆ ಹಣ್ಣಿಂದು ರಸ ಹಾಕಿದ್ವಿ. ಇದಕ್ಕ ನಾವ್ ಆಗ್ಲೇ ಮಾಡಿಕೊಂಡಿರುವಂತಹ ಸೂಚಕ ಇದನ್ನ ಮಿಕ್ಸ್ ಮಾಡಿ ಹಾಕಿದ. ಇದು ಯಾವ ಬಣ್ಣಕ್ಕೆ ಬದಲಾಯ್ತು? ಹಾಗಾದ್ರೆ ಇದು ಆಮ್ಲನೋ ಪ್ರತ್ಯಾಮ್ಲನೋ? ಯಾವುದು? ಎಸ್. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರ, ಹೂವಿನ ಕಪ್ಪಳೆಗಳಿರ್ತಾವಲ್ಲ, ಅದರಿಂದ ನಾವೇನ್ ಮಾಡ್ತೀವಿ ಅಂತ ಸೂಚಕವನ್ನ ತಯಾರು ಮಾಡ್ಕೊಂಡು, ಹೆಂಗ ಬಿಸಿನೀರನ್ನ ಹಾಕೊಂಡು ಹೂವಿನ ರಸದಿಂದ ಸೂಚಕವನ್ನ ತಯಾರು ಮಾಡ್ಕೊಂಡು, ಇದರಿಂದ ನಾವೇನ್ ಮಾಡ್ಬೋದು ಅಂತಂದ್ರ ನಮಗೆ ಸುಮ್ಮನೆ ಇರುವಂತ ಪದಾರ್ಥಗಳು ಆಮ್ಲ ಆಯ್ತೋ ಪ್ರತ್ಯಾಮ್ಲ ಆಯ್ತೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೋದು. ಗೊತ್ತಾಯ್ತು ಇದಿಷ್ಟು? ಹೆಂಗ ಅನಿಸ್ತು ನಿಮ್ಗೆ ಎಲ್ಲರಿಗೂ ಪ್ರಯೋಗ? ಎಲ್ರಿಗೂ ಮಾಡ್ರಿ.